ದಾಖಲೆಗಳನ್ನ ಇಟ್ಕೊಂಡು ಇನ್ನು ಮುಂದೆ ಬರಬೇಕಾಗ್ತದೆ. ಸಾವಿರಾರು ಸಂಖ್ಯೆಯ ದಾಖಲೆಗಳನ್ನ ಸಂಗ್ರಹ ಮಾಡಿಟ್ಟಿದ್ದೀನಿ. ಈ ದಾಖಲೆಗಳನ್ನ ಈಗಾಗಲೇ ಕೆಲವು ಬಿಜೆಪಿ, JDS, ಕಾಂಗ್ರೆಸ್ ಅನ್ನೋದೇ ಸಾಕಷ್ಟು ಜನ ಮುಖಂಡರುಗಳಿಗೆ ನಾನು ತೋರಿಸಿಟ್ಟಿದ್ದೀನಿ. ನನ್ನ ಹೆಸರು ಗಂಗರಾಜು ಅಂತ. ನಾನು ನೆನಮಂಗಲ ತಾಲೂಕಲ್ಲಿ ಹುಟ್ಟಿನಿಂದ ವಾಸ ಮಾಡ್ತಾರಂಥ ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಳ್ಳಿ. ಈ ಕಳೆದ 3-4 ದಿನದ ಹಿಂದೆ ಏನು ನಮ್ಮ ಭಾಸ್ಕರ್ ಪ್ರಸಾದ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಅವ್ರದ್ದೇ ಆದಂಥ ಒಂದು ಚಾನಲ್ ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ನಮ್ಮ ನೆನಮಂಗಲದ ಶಾಸಕರ ಬಗ್ಗೆ ಭಾರಿ ಅವಹೇಳನಕಾರಿಯಾಗಿ ಮಾತಾಡಿ ಭಾರಿ ಕೀಳಾಗಿ ಮಾತಾಡಿರೋವಂಥದ್ದು ಎಲ್ಲ ಇಡೀ ನೆನಮಂಗಲ ಜನ ನೋಡಿರ್ತಾರೆ. ಇದು ಭಾರಿ ಸುಳ್ಳು, ಸತ್ಯಕ್ಕೆ ದೂರವಾದಂಥ ಎಲ್ಲ ವಿಚಾರಗಳು ಸತ್ಯಕ್ಕೆ ದೂರವಾಗಿರುವಂಥ ವಿಚಾರಗಳೇ. ನಾನು ವಯಸ್ಸಲ್ಲಿ ಚಿಕ್ಕವನಾಗಿದ್ದರೂ ಭಾಸ್ಕರ್ ಅಣ್ಣವ್ರಿಗೆ ಒಂದು ಸಲಹೆ ಕೊಡ್ತಾಯಿದ್ದೀನಿ ಈ ಪ್ರೆಸ್ ಮೀಟ್ ಮೂಲಕ. ತಾವು ಹೊರ್ತ್ಕೊಬೇಕು. ನೆನಮಂಗಲದ ಇತಿಹಾಸನೆಲ್ಲ ನೀವು ಸಂಪೂರ್ಣವಾಗಿ ನಿಮ್ಮ ಒಂದು ಇದರಲ್ಲಿ ಜಾಲತಾಣದಲ್ಲಿ ನೀವು ಹೇಳ್ಕೊಂಡಿದ್ದೀರಾ. ಕಳೆದ 15-20 ವರ್ಷಗಳಿಂದ ಹಿಂದೆ ನೆನಮಂಗಲ ಯಾವ ಸ್ಥಿತಿಲಿತ್ತು ಅಂತ ಎಲ್ಲ ನೆನಮಂಗಲ ಜನತೆಗೂ ಗೊತ್ತು. ನೀವೇನು ಅದನ್ನು ಬಿಡಿಸಿ ಹೇಳೋ ಅಂಥ ಅವಶ್ಯಕತೆ ಇಲ್ಲ. ನೆನಮಂಗಲ ಯಾವ ಮಟ್ಟಕ್ಕಾಗಿತ್ತು, ರಕ್ತಮಂಗಲ ಆಗಿತ್ತು, ನೆನಮಂಗಲ ಆಗಿರಲಿಲ್ಲ, ರಕ್ತಮಂಗಲ ಆಗಿತ್ತು. ಈಗ ನಮ್ಮ ಶಾಸಕರು ಗೆದ್ದ ನಂತರ ಇಡೀ ನೆನಮಂಗಲ ಕ್ಷೇತ್ರದಲ್ಲಿ ಇರೋವಂಥ 4 ಪೊಲೀಸ್ ಠಾಣೆಗಳಲ್ಲಿ ಆಗಲಿ ವಿಚಾರಿಸಿ ಒಂದು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಾಗ ಕೇಸ್ ಆಗಲಿ, ಬೇರೆ ಹುಡುಗರು ರೌಡಿಸಮ್ ಮಾಡೋ ಮತ್ತೊಂದು ವಿಚಾರವಾಗಿ ಕೇಸ್ ಆಗಲಿ ಯಾವುದು ದಾಖಲು ಮಾಡೋಕ್ಕೆ ಬಿಟ್ಟಿಲ್ಲ. ಅಂಥ ಘಟನೆ ನಡೀದಂಗೆ ಸಹ ಪೊಲೀಸ್ನವ್ರಿಗೆ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿ ಅಂಥ ಅಶಾಂತಿ ನೆಮ್ಮದಿ ಹಾಳು ಮಾಡೋ ಅಂಥ ಘಟನೆಗಳು ನಡೀದಂಗೆ ನೋಡ್ಕೊಳ್ಳಿ ಅಂತ ವಾರ್ನ್ ಮಾಡಿದ್ದಾರೆ. ನೀವು ಹಳೆ ವಿಚಾರಗಳನ್ನೆಲ್ಲ ಎತ್ಕೊಂಡು ನೆನಮಂಗಲದಲ್ಲಿ ಶಾಂತಿ ನೆಮ್ಮದಿ ಹಾಳು ಮಾಡೋ ಅಂಥ ಒಂದು ಮನಸ್ಥಿತಿನ ಸೃಷ್ಟಿ ಮಾಡೋದಕ್ಕೆ ಹೊಟ್ಟಿದ್ದೀರಾ. ದಯವಿಟ್ಟು ಇದು ನಿಲ್ಲಿಸ್ಬೇಕು ನೀವು. ಅದೇ ಥರ BML ಕೃಷ್ಣಪ್ಪ ಅವರಿದ್ದರು, ಯಾಡಾಳ್ ದೇವಣ್ಣವರಿದ್ದರು, ಆಂಜನೇಯ ಮೂರ್ತಿಯವರಿದ್ದರು. ಅವರೆಲ್ಲ ರಾಜಕೀಯ ವಿರೋಧಿಗಳಷ್ಟೇ, ಭಾರಿ ಅನ್ಯೂನ್ಯವಾಗಿದ್ದರು. ಅದೆಲ್ಲ ವಿಚಾರ ಗೊತ್ತು. ಭಾಸ್ಕರ್ ಪ್ರಸಾದ್ ಬಗ್ಗೆ BML ಅವರು ಹೆಂಗಿದ್ರು ಅನ್ನೋದು ಗೊತ್ತು. ಆಂಜನೇಯ ಮೂರ್ತಿಯವರು ಸೋಲಕ್ಕೆ ಯಾರು ಕಾರಣಕರ್ತರು ಅನ್ನೋದು ಗೊತ್ತು. ಯಾಡಾಳ್ ದೇವಣ್ಣವ್ರ ಬಗ್ಗೆನೂ ಗೊತ್ತು. ದಯವಿಟ್ಟು ಇವನ್ನೆಲ್ಲ ಇಷ್ಟಿನ ತಗೊಂಬಂದು ನಮ್ಮ ಸುಸಂಸ್ಕೃತ ಒಳ್ಳೆ ಮನೆತನದಲ್ಲಿ ಹುಟ್ಟಿ ಬಂದಿರೋವಂಥ MLAಗೆ ಕೆಟ್ಟ ಹೆಸರು ತರೋವಂಥ ಒಂದು ವಾತಾವರಣನ ಸೃಷ್ಟಿ ಮಾಡೋವಂಥ ನಿಟ್ಟಿನಲ್ಲಿ ನೀವು ಇದನ್ನೆಲ್ಲ ಮಾತಾಡ್ತಾ ಇದ್ದೀರಾ. ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸ್ಬೇಕು. ನೀವು ಚೇಂಜ್ ಆಗಿ ನಿಮ್ಮ ಕೆಲಸ ಕಾರ್ಯ ಏನಿದ್ರೆ ನೇರವಾಗಿ ಹೋಗಿ MLA ಅವ್ರ ಹತ್ರ ಹಿಂಗೈತೆ ಅಂತ ಕೇಳಿ ಕೆಲಸಗಳು ಮಾಡಿಸ್ಕೊಂಬನ್ನಿ. ಅದನ್ನು ಬಿಟ್ಟು ನೀವು ನಿಮ್ಮ ಜಾಲತಾಣದಲ್ಲಿ ಇದರ ಕೆಟ್ಟ ಅವಹೇಳನಕಾರಿ ವರದಿಗಳ್ನ ಹಾಕಿ ಅವ್ರನ್ನ ಅಭಿವೃದ್ಧಿ ಕೆಲಸನ, ನೆನಮಂಗಲದ ಅಭಿವೃದ್ಧಿ ಕೆಲಸನ ಕುಂಠಿತ ಮಾಡೋ ಅಂಥ ನಿಟ್ಟಿನಲ್ಲಿ ಯಾವುದೇ ಥರ ಹೇಳಿಕೆ ನೀವು ಕೊಡ್ತಾ ಇರೋದು ಸುಳ್ಳಿದು. ಇದು ನಾವು ಯಾರೂ ಒಪ್ತಾ ಇಲ್ಲ. ಇದೇ ಥರ ಇನ್ನೂ ಸಾಕಷ್ಟು ವಿಚಾರಗಳ್ನ ಹೇಳಿದ್ದೀರಾ. PDOಗಳು ನಿಮಗೆ ಗೊತ್ತಿರೋ 9 ಜನ PDOಗಳು ಡ್ಯೂಟಿ ಟೈಮಲ್ಲಿ ಹೋಗಿ ಎಲ್ಲ ಮೋಜು ಮಸ್ತಿ ಪಾರ್ಟಿ ಮಾಡಿ ಅವ್ರನ್ನ ಶಾಸಕರು ಕೇಳಂಗಿಲ್ವಾ? ಅಂಥವ್ರಿಗೆಲ್ಲ ನೀವು ಸಪೋರ್ಟ್ ಮಾಡ್ತೀರಾ? ತಾಲೂಕು ದಣಿ ಒಬ್ಬರು ಅವ್ರ ಬಗ್ಗೆ ಕೇಳಿ ಅವ್ರು ಮಾಡ್ತಾ ಇರೋ ಸರಿ ಇಲ್ಲ, ಅವ್ರನ್ನ ವರ್ಗಾವಣೆ ಮಾಡಿ ಅವ್ನು ಮಾಡ್ತಾ ಇರೋ ಹಣ ಲೂಟಿ ಮಾಡ್ತಾವನೆ. ಇಟ್ಕನಹಳ್ಳಿ ಪಂಚಾಯತಿಲಿ ಎಷ್ಟು ಹಣ ಲೂಟಿ ಮಾಡವನೆ ಅಂತ ಗೊತ್ತಾ ನಿಮಗೆ? ಅವನ್ನ ವರ್ಗಾವಣೆ ಮಾಡಿ ಅಂತ ತಾಲೂಕು ದಣಿ ಆದವ್ರು ಹೇಳಂಗಿಲ್ವಾ? ಅಂದರೆ ಅವನು ಕೊಳ್ಳೆ ಹೊಡ್ಕೊಂಡು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾಗ ಒಬ್ಬ ಶಾಸಕರು ನೋಡ್ಕೊಂಡು ಅಂಥವ್ರಿಗೆ ಸಪೋರ್ಟ್ ಕೊಡಬೇಕಾ? ನೀವೇ ಹೇಳಿ. ನೀವು ಒಬ್ಬರು ವಿದ್ಯಾವಂತರಿದ್ದೀರಿ, ಸಾಮಾಜಿಕ ಕಳಕಳಿ ಅಂತ ಇದ್ದೀರಿ, ಲೋಕಜ್ಞಾನ ಇದೆ. ಹೇಳಿ, ಅವನು ಮಾಡಿರೋ ಕೆಲಸನೆಲ್ಲ ನೀವೇ ಎತ್ತಿಡಿಬೋದಲ್ಲ. ಒಳ್ಳೆ ಕೆಲಸ ಮಾಡೋದಕ್ಕೆ ನೀವು ವಿರೋಧ ಮಾಡ್ತೀರಾ? ಭ್ರಷ್ಟಾಚಾರ ಮಾಡಿ ಕೊಳ್ಳೆ ಹೊಡೆಯೋರಿಗೆ ಸಹಕಾರ ಕೊಡ್ತಾರೆ ಇವರು MLA ಸಾಹೇಬರು ಅಂತ ಹೇಳ್ಕೊಂತಿರ್ತೀರಲ್ಲ, ನ್ಯಾಯನ ನೀವು ಮಾತಾಡ್ತಾ ಇರೋದು? ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ನೀವು ಇದನ್ನೆಲ್ಲ ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಮಾಡ್ಕೊಂಡು ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ ನೆನಮಂಗಲ. ಅದ್ರ ಕಡೆ ನೀವು ನಮ್ಮ ಜೊತೆ ಕೈ ಜೋಡಿಸಿರಿ. ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಅಭಿವೃದ್ಧಿ ಕಾಣ್ಬೋದು. ಇನ್ನೂ ಸುಮಾರು ಹೇಳಿಕೆಗಳು ಕೊಟ್ಟಿದ್ದೀರಾ, ಅದೆಲ್ಲ ಸತ್ಯಕ್ಕೆ ದೂರವಾದಂಥ ವಿಚಾರಗಳು. ದಯವಿಟ್ಟು ಅದನ್ನೆಲ್ಲ ಚೇಂಜ್ ಮಾಡ್ಕೊಳ್ಳಿ. ನಾವು ನಿಮ್ಮ ಅಣ್ಣ ತಮ್ಮದಿರೆಲ್ಲ ಜೊತೇಲಿದ್ದೀವಿ, ಜೊತೇಲಿ ಹೋಗೋಣ, ನೆನಮಂಗಲದ ಅಭಿವೃದ್ಧಿ ಬಯಸೋಣ. ಹೇಳ್ಬೋದು ಇವಾಗ ಒಳಚರಂಡಿ ಅಂತ. ಈಗ PDO ಅವ್ರು ಲಂಚ ತಗೊಳ್ಳೋ ಅಂಥ ಇದರಲ್ಲಿ ಕೆಲಸದಲ್ಲಿ ತೊಡಗಿದಾಗ
ಇವಾಗ ಅವ್ರನ್ನ ಸರ್ಕಾರ ಬಂದು ಲೋಕಾಯುಕ್ತವ್ರು ರೈಡ್ ಮಾಡಿ ಅವ್ರಿಗೆ ವರ್ಗಾವಣೆ ಮಾಡಿ ಸಸ್ಪೆಂಡ್ ಮಾಡಿದಾಗ ಎಮ್ ಎಲ್ ಎ ಅವ್ರಿಗೆ ಸಪೋರ್ಟ್ ಕೊಡೋಕ್ಕಾಗ್ತದಾ? ನೀವು ಹೇಳೋ ಪ್ರಕಾರ ಅಂಥವ್ರಿಗೆ ಸಪೋರ್ಟ್ ಕೊಟ್ಟರೆ ನಿಮಗೆ ಒಳ್ಳೆಯ ಎಮ್ ಎಲ್ ಎನಾ? ಅದನ್ನೆಲ್ಲ ಬಿಡಿ. ನಮ್ಮ ಎಮ್ ಎಲ್ ಎ ಅವರು ಎಲ್ಲಿ ಭ್ರಷ್ಟಾಚಾರ ಮುಕ್ತವಾಗಿರ್ತದೋ, ಎಲ್ಲಿ ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ಎಲ್ರಿಗೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೋ ಅಂಥವ್ರಿಗೆ ಸಹಕಾರ ಕೊಡ್ತಾರೆ. ಇ ಒ ಮೇಡಮ್ಮು ಇವತ್ತವರೆಗೂ ಸಹ ನಮ್ಮ ಶಾಸಕರು ಅವರು ಭಾರಿ ಆತ್ಮೀಯತೆಯಲ್ಲಿ ಇದ್ದಾರೆ. ಒಳ್ಳೆ ಅವರಿಬ್ಬರು ಅನ್ಯೂನ್ಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಾಲೂಕು ಅಭಿವೃದ್ಧಿ ಮಾಡೋ ಕೆಲಸದಲ್ಲಿ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವರು ವೈಯಕ್ತಿಕ ವಿಚಾರದಲ್ಲಿ ರಜಾ ಹಾಕ್ಕೊಂಡು ಅವ್ರು ಹೋದಂಥ ಒಂದು ಘಟನೆನ ನೀವು ಮುಂದೆ ಇಟ್ಕೊಂಡು ಎಮ್ ಎಲ್ ಎ ಸಾಹೇಬ್ರು ರೇಗ್ಬಿಟ್ರು ಹೊರಟೋದ್ರು ಅಂತ ಹೇಳ್ತಿರಲ್ಲ, ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಅವ್ರು ಬೈದಿರೋದಕ್ಕೆ? ನಿಮ್ಮ ಹತ್ರ ಬಂದು ನೀವು ಮೇಡಮ್ ಅವ್ರು ದೂರು ಕೊಟ್ಟಿದ್ದಾರಾ ಭಾಸ್ಕರ್ ಅಣ್ಣವ್ರು ಹೆಂಗೆ ಬೈದಿದ್ದಾರೆ ಅಂತ? ಇಲ್ಲ, ನಿಮ್ಗೇನ ಪ್ರೆಸ್ ಮೀಟಲ್ಲಿ ಅವ್ರು ಹೇಳ್ಕೊಂಡಿದ್ದಾರ? ಅವ್ರ ದುಃಖನ ಹಂಚ್ಕೊಂಡಿದ್ದಾರ ಸಾಮಾಜಿಕ ಜಾಲತಾಣದಲ್ಲಿ ಎಮ್ ಎಲ್ ಎ ಅವ್ರು ಹಿಂಗೆ ಬೈದವ್ರೆ ಅಂತ? ನೀವು ಯಾಕೆ ಅದನ್ನು ಸೃಷ್ಟಿ ಮಾಡಿ ಅಲಂಕಾರ ಮಾಡಿ ವೈಭವೀಕರಿಸಿ ಯಾಕೆ ಮಾತಾಡ್ತೀರಾ? ಹಿಂಗೆ ಎಮ್ ಎಲ್ ಎ ಅವರೇ ಬೈದು ಕಳಿಸಿದ್ದಾರೆ ಅಂತ ಅದನ್ನೆಲ್ಲ ಬಿಡಿ. ಯಾವ ಎಮ್ ಎಲ್ ಎ ಸಾಹೇಬ್ರು ಇವತ್ತವರೆಗೂ ಯಾವ ಅಧಿಕಾರಿನೂ ಬೈದಿಲ್ಲ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ, ಹೇಳ್ತಿದ್ದೀರಾ ನೀವು, ನಿಮ್ಮ ಇದರಲ್ಲಿ ಹೇಳಿದ್ದೀರಾ ಎಲ್ಲರಿಗೂ ಕರ್ಕೊಂಬರ ಒದಿಯ ಕುಳಿಯ ತುಳಿಯ ಕತ್ತರಿಸೋ ಯಾಕೆ ಕೇಸು ಅಂತ ಎಮ್ ಎಲ್ ಎರು ಹೇಳ್ತಾರೆ ಅಂತ ಹೇಳ್ತೀರಿ. ಯಾವುದು ಒಂದು ಉದಾಹರಣೆ ಕೊಡಿ. ಮೊನ್ನೆ ಒಂದು 4 ದಿವಸದ ಹಿಂದೆ ಇದೇ ಶಾಂತಿನಗರದಲ್ಲಿ ಯಾವುದೋ ಒಂದು ಲ್ಯಾಂಡ್ ವಿಚಾರದಲ್ಲಿ ನೆನಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯವರು ಇನ್ವಾಲ್ವ್ ಆಗಿ ಯಾರೋ ಬೇರೆ